ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಾಸ್ಟೆಲ್ನಲ್ಲಿ ಆಹಾರ ಸೇವನೆಯನ್ನ ಮಾಡಿ 15ಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥರಾಗಿದ್ದಾರೆ. ನಿನ್ನೆ ಸಂಜೆ ಹಾಸ್ಟೆಲ್ನ ಅನ್ನ ಸಾಂಬಾರ್ ಸೇವಿಸಿದ ಬಳಿಕ ಮಕ್ಕಳಲ್ಲಿ ವಾಮಿಟ್ ಶುರುವಾಗುತ್ತೆ. ಮೊರಾರ್ಜಿ ದೇಸಾಯಿ ಅಲ್ಪಸಂಖ್ಯಾತ ವಸತಿ ನಿಲಯದಲ್ಲಿ ಆಗಿರುವಂತಹ ಘಟನೆ ಇದು. ಕಲಬುರಗಿಯ ದಂಡೋತಿ ಗ್ರಾಮದಲ್ಲಿರುವಂತಹ ಮೊರಾರ್ಜಿ ಹಾಸ್ಟೆಲ್ ಏನಿದೆ, ಅಲ್ಲಿ ಕಳಪೆ ಗುಣಮಟ್ಟದ ಅಡುಗೆಯನ್ನ ಸೇವನೆ ಮಾಡಿ ಅಸ್ವಸ್ಥಗೊಂಡಿದ್ದಾರೆ ಮಕ್ಕಳು ಅನ್ನುವಂತಹ ಶಂಕೆ ವ್ಯಕ್ತವಾಗಿದೆ. ಕಲುಷಿತ ನೀರಿನ ಟ್ಯಾಂಕರ್ ಅನ್ನ ನೀರು ಕುಡಿದಿರ್ತಾರೆ. ಒಟ್ಟಾರೆ ಅಸ್ವಸ್ಥ ಮಕ್ಕಳನ್ನ ಕೂಡಲೇ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಎರಡನೆಯ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು, ಅಸ್ವಸ್ಥರಾಗಿರುವಂತಹ ಮಕ್ಕಳು ಏನಿದ್ದಾರೆ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ವೈದ್ಯರು ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ. ಮಕ್ಕಳು ಇದೀಗ ಚೇತರಿಸಿಕೊಳ್ತಾ ಇದ್ದಾರೆ. ಮೂರನೆಯ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು ಯಾವ ರೀತಿಯಾದಂತ ಫುಡ್ ಅನ್ನ ಆ ವಿದ್ಯಾರ್ಥಿಗಳಿಗೆ ಮೊರಾರ್ಜಿ ಹಾಸ್ಟೆಲ್ ನಲ್ಲಿ ನೀಡಲಾಗಿದೆ ಅಂತ ಹೇಳಿ. ರೈಸ್ ಸಾಂಬಾರ್ ಒಂದು ಕಡೆ ಇದೆ, ಹೊತ್ತೋಗಿರುವಂತಹ ಅನ್ನವೂ ಕೂಡ ಕಾಣಿಸ್ತಾ ಇದೆ. ಇನ್ನು ನೀಟಾಗಿರುವಂತಹ ಪ್ರಾಪರ್ ವೇನಲ್ಲಿ ಮಕ್ಕಳಿಗೆ ಹಾಗಾದ್ರೆ ಆಹಾರ ವಿತರಣೆ ಆಗ್ತಾ ಇಲ್ಲ ಹಾಸ್ಟೆಲ್ನಲ್ಲಿ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆಹಾರವನ್ನ ಸೇವನೆ ಮಾಡಿ 15ಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥಗೊಂಡಿದ್ದಾರೆ. ಕಲಬುರಗಿಯ ಮೊರಾರ್ಜಿ ದೇಸಾಯಿ ಅಲ್ಪಸಂಖ್ಯಾತ ವಸತಿ ನಿಲಯದಲ್ಲಿ ಆಗಿರುವಂತಹ ಘಟನೆ ಇದು. ದಂಡೋತಿ ಗ್ರಾಮದಲ್ಲಿರುವಂತಹ ಮೊರಾರ್ಜಿ ದೇಸಾಯಿ ಹಾಸ್ಟೆಲ್ ಅದು. ನಿನ್ನೆ ಸಂಜೆ ಮಕ್ಕಳು ಅನ್ನ ಸಾಂಬಾರನ್ನ ಸೇವಿಸಿರ್ತಾರೆ. ಊಟ ಆದ ತಕ್ಷಣವೇ ಮಕ್ಕಳಿಗೆ ಒಂದ್ ರೀತಿ ವಾಮಿಟ್ ಶುರುವಾಗುತ್ತೆ, ಅಸ್ವಸ್ಥರಾಗ್ತಾರೆ. ಕೂಡಲೇ ಮಕ್ಕಳನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಕಲುಷಿತ ನೀರು ಬಳಕೆ ಮಾಡಿ ಅಡುಗೆ ಮಾಡಿರೋದ್ರಿಂದಾನೇ ಮಕ್ಕಳು ಇದೀಗ ಅಸ್ವಸ್ಥಗೊಂಡಿದ್ದಾರೆ. ಹಾಗಾದ್ರೆ ಅಲ್ಲಿ ಸರಿಯಾದಂತಹ ನೀರಿನ ವ್ಯವಸ್ಥೆ ಇಲ್ವಾ? ಒಂದು ಹಾಸ್ಟೆಲ್ ಅಂತ ಬಂದಾಗ ಮಕ್ಕಳಿಗೆ ಏನು ಸ್ಕೂಲ್ನಲ್ಲಿ ಶಿಕ್ಷಣವನ್ನ ಹೇಗೆ ನೀಡ್ತಾರೆ ಅದೇ ರೀತಿ ಅವರಿಗೆ ಯಾವುದೇ ರೀತಿಯಾದಂತಹ ವಸತಿಗೆ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಒಂದು ಹಾಸ್ಟೆಲ್ ವ್ಯವಸ್ಥೆಯನ್ನ ಕೂಡ ಕಲ್ಪಿಸ್ತಾರೆ. ಸರಿಯಾದ ಸಮಯಕ್ಕೆ ಅವರಿಗೆ ಊಟ ಸಿಗಲಿ, ನಿದ್ರೆ ಆಗ್ಲಿ ಅಂತ ಹೇಳಿ ಕೆಲವೊಂದಿಷ್ಟು ಬೇಸಿಕ್ ನೀಡ್ಸ್ ಅಂತ ಹೇಳಿ ಮಾಡ್ತಾರೆ. ಆದ್ರೆ ಯಾವುದೇ ರೀತಿಯಾದಂತಹ ಸೌಲಭ್ಯಗಳು ಮಕ್ಕಳಿಗೆ ಇಲ್ಲಿ ಸಿಕ್ಕಿಲ್ಲ. ಮಕ್ಕಳು ವಂಚಿತರಾಗಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಭೀಮಪ್ಪ ದೂರವಾಣಿ ಸಂಪರ್ಕದಲ್ಲಿ. ಭೀಮಪ್ಪ, ಹಾಸ್ಟೆಲ್ನಲ್ಲಿ ಆಹಾರ ಸೇವಿಸಿ ಕೆಲವೊಂದಿಷ್ಟು ಮಕ್ಕಳು ಈ ರೀತಿಯಾಗಿ ಅಸ್ವಸ್ಥರಾಗಿದ್ದಾರೆ ಅಂತ ಹೇಳಿದ್ರೆ ವಾಟರ್ ಫೆಸಿಲಿಟಿ ಅಲ್ಲಿ ಸರಿಯಾಗಿಲ್ವಾ ಅಥವಾ ಆಹಾರ ಸರಿಯಾಗಿ ನೀಡ್ತಾ ಇಲ್ವಾ? ಕ್ವಾಲಿಟಿ ಫುಡ್ ಮಕ್ಕಳಿಗೆ ಸಿಗ್ತಾ ಇಲ್ವಾ? ಮಕ್ಕಳ ಪರಿಸ್ಥಿತಿ ಯಾವ ರೀತಿ ಆಗಿದೆ ಈಗ? ಹೌದು ದಿವ್ಯದಾಸ್, ಏನಂದ್ರೆ ಈ ಘಟನೆ ನಡೆದಿರ್ತಕ್ಕಂಥದ್ದು ಚಿತ್ತಾಪುರ ತಾಲೂಕಿನ ದಂಡೋತಿ ಗ್ರಾಮದಲ್ಲಿ ಮೊರಾರ್ಜಿ ದೇಸಾಯಿ ಅಲ್ಪಸಂಖ್ಯಾತ ವಸತಿ ನಿಲಯ ಇದೆ. ಅಲ್ಲಿ 6ರಿಂದ ಏನಂದ್ರೆ 10ನೇ ತರಗತಿವರೆಗೂ ವಿದ್ಯಾರ್ಥಿಗಳು ಏನಂದ್ರೆ ಆ ವಸತಿ ನಿಲಯದಲ್ಲಿ ಇದ್ದಾರೆ. ಸದ್ಯ ಏನಂದ್ರೆ ಕಳೆದ ರಾತ್ರಿ ಏನಂದ್ರೆ ವಿಷಪೂರಿತ ಆಹಾರ ಸೇವಿಸಿ ಏನಂದ್ರೆ ಅವರು ಅಸ್ವಸ್ಥಗೊಂಡಿದ್ದಾರೆ ಅಂತ ಅವರ ಪೋಷಕರು ಮತ್ತು ಅಲ್ಲಿನ ಗ್ರಾಮಸ್ಥರು ಆರೋಪ ಮಾಡ್ತಕ್ಕಂಥದ್ದು. ಸದ್ಯ ಸುಮಾರು 15ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಏನಂದ್ರೆ ಅಸ್ವಸ್ಥಗೊಂಡಿದ್ದು ಅವರನ್ನು ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲು ಮಾಡಲಾಗಿದೆ. ಕಳಪೆ ಆಹಾರ ಏನಂದ್ರೆ ನೀಡಿದ್ದಕ್ಕಾಗಿ ಮತ್ತು ಏನಂದ್ರೆ ನೀರು ಏನಂದ್ರೆ ಸರಿಯಾದ ನೀರು ಆಹಾರ ಮಾಡಲು ಏನಂದ್ರೆ ಬಳಕೆ ಮಾಡೋದಕ್ಕೆ ಈ ಘಟನೆ ನಡೆದಂತೂ ಸದ್ಯದ ಏನಂದ್ರೆ ಅಲ್ಲಿನ ಗ್ರಾಮಸ್ಥರು ಮತ್ತು ಪೋಷಕರ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ಸದ್ಯ ಎಲ್ಲಾ ವಿದ್ಯಾರ್ಥಿಗಳನ್ನು ಏನಂದ್ರೆ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೂಡ ನಡೀತಾ ಇದೆ. ಇದು ಏನಂದ್ರೆ ಗೃಹ ಸಚಿವರ ತವರಲ್ಲಿ ಏನಂದ್ರೆ ಈ ಘಟನೆ ನಡೆದಿರ್ತಕ್ಕಂಥದ್ದು. ಸದ್ಯ ಜನರು ಕೂಡ ಏನಂದ್ರೆ ಪೋಷಕರು ಮತ್ತು ಜನರು ವಸತಿ ನಿಲಯದ ಮೇಲ್ವಿಚಾರಕರ ವಿರುದ್ಧ ಏನಂದ್ರೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬಹಳ ದಿನಗಳಿಂದ ಇದೇ ರೀತಿಯ ಕಳಪೆ ಆಹಾರ ಏನಂದ್ರೆ ಮಕ್ಕಳಿಗೆ ವಿತರಣೆ ಮಾಡ್ತಾ ಇದ್ದಾರೆ. ಏನಂದ್ರೆ ಕಳಪೆ ಆಹಾರ ಸೇವನೆ ಮಾಡಿದ್ರಂದ್ರೆ ಏನಂದ್ರೆ ಮಕ್ಕಳು ಅಸ್ವಸ್ಥಗೊಂಡಿದ್ದು ಅಂತ ಅವ್ರ ಪೋಷಕರು ಆರೋಪ ಮಾಡ್ತಾ ಇದ್ದಾರೆ. ಸದ್ಯ ತನಿಖೆಯ ನಂತರ ಅಷ್ಟೇ ಏನಂದ್ರೆ ಇದು ಕಳಪೆ ಆಹಾರನ ಅಥವಾ ಬೇರೆ ಯಾವುದೇ ಕಾರಣಕ್ಕೆ ಆಗಿದೆ ಅಂತಕ್ಕಂಥದ್ದು ತನಿಖೆಯ ನಂತರ ಗೊತ್ತಾಗಲಿದೆ. ದಿವ್ಯದಾಸ್. ಓಕೆ ಭೀಮಪ್ಪ, ಇದು ಹಾಸ್ಟೆಲ್ ಆಡಳಿತದ ನಿರ್ಲಕ್ಷ್ಯ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಅವ್ರೇನಾದ್ರೂ ಪ್ರತಿಕ್ರಿಯೆ ಕೊಟ್ಟಿದ್ದಾರಾ ಹೇಗೆ? ಹೌದು ದಿವ್ಯದಾಸ್, ಏನಂದ್ರೆ ಇಲ್ಲಿವರೆಗೂ ಕೂಡ ಹಾಸ್ಟೆಲ್ ಕಡೆಯಿಂದ ಯಾವುದೇ ರೀತಿಯ ಕ್ಲಾರಿಫಿಕೇಶನ್ ನೀಡಿಲ್ಲ. ಆದ್ರೆ ಮೇಲ್ನೋಟಕ್ಕೆ ಅಲ್ಲಿ ಏನಂದ್ರೆ ಪೋಷಕರು ಮತ್ತು ಗ್ರಾಮಸ್ಥರು ಮೊರಾರ್ಜಿ ಅಲ್ಪಸಂಖ್ಯಾತ ವಸತಿ ನಿಲಯಕ್ಕೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಅವರು ಕಳಪೆ ಅನ್ನ ಮತ್ತು ಕಳಪೆ ಸಾಂಬಾರ್ ಇರ್ತಕ್ಕಂಥದ್ದು ವಿಡಿಯೋನಲ್ಲಿ ತೋರಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮತ್ತು ನೀರಿನ ಟ್ಯಾಂಕರ್ ನಲ್ಲಿ ಹುಳಗಳು ಇರ್ತಕ್ಕಂಥದ್ದು ಕೂಡ ಹುಳಗಳು ಕಪ್ಪೆಗಳು ಇರ್ತಕ್ಕಂಥದ್ದು ವಿಡಿಯೋ ಮಾಡಿ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾಸ್ಟೆಲ್ ವಾರ್ಡನ್ ಮತ್ತು ಸಂಬಂಧಿಸಿದವರು ಏನಂದ್ರೆ ಇದಕ್ಕೆ ನೇರ ಹೊಣೆ ಅಂತ ಅಲ್ಲಿನ ಏನಂದ್ರೆ ಪೋಷಕರು ಆರೋಪ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರು ಓದಂತ ಸಂದರ್ಭದಲ್ಲಿ ಕಳಪೆ ಅನ್ನ ಮತ್ತು ಕಳಪೆ ಸಾಂಬಾರು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಅವರು ಅದನ್ನು ತೋರಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕೂಡ ಏನಂದ್ರೆ ಗ್ರಾಮಸ್ಥರು ಮತ್ತು ಪೋಷಕರು ಒತ್ತಾಯ ಮಾಡ್ತಾ ಇದ್ದಾರೆ. ಸದ್ಯ ವಿದ್ಯಾರ್ಥಿಗಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತದೆ. ದಿವ್ಯದಾಸ್. ಥ್ಯಾಂಕ್ ಯು ಭೀಮಪ್ಪ, ನಿಮ್ಮೆಲ್ಲ ಮಾಹಿತಿಗಾಗಿ.